ಹಾಯ್ ಹಲೋ ಗೈಸ್, ಗುಡ್ ಆಫ್ಟರ್ನೂನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತಿದೆ ಅನಿಸುತ್ತೆ ನಿಮಗೆ ಎಷ್ಟು ಡಲ್ ಆಗಿದ್ದೀನಿ ಅಂತ. ಸ್ವಲ್ಪ ಹುಷಾರಿಲ್ಲ. ನಿನ್ನೆ ಆ್ಯಕ್ಚುಲಿ ಸ್ವಲ್ಪ ಬ್ಯಾಕ್ ಪೇನ್ ಸ್ವಲ್ಪ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದೆ. ಹಾಸ್ಪಿಟ್ಲಿಗೂ ಕೂಡ ಹೋಗಿ ಬಂದು ಇನ್ನು ಲೋಕಿ 3 ಡೇಸ್ ಆಗಿತ್ತು. ಇವತ್ತಿಗೆ 4 ದಿನ. ಶನಿವಾರ ಹೋಗಿದ್ದು, ಮಹಾರಾಷ್ಟ್ರಕ್ಕೆ ಹೋಗಿದ್ದು, ಇವತ್ತು ಬಂದಿದ್ದಾನೆ. ಅದಕ್ಕೆ ಇನ್ನು ರಿತಿಕ್ಷನ್ಗೂ ಇವತ್ತು ಸ್ಕೂಲ್ ರಜೆ ಇರೋದ್ರಿಂದ ಇವತ್ತು ಸ್ಪೆಷಲ್ ನೋಡ್ತಾ ಇರ್ಬೋದು. ಸೊ ಸಾಂಬಾರು ಮಾಡೋಕೆ ಇಟ್ಟಿದ್ದೀನಿ. ಸಾಂಬಾರು ಆ್ಯಕ್ಚುಲಿ ಚಿಕನ್ ಸಾಂಬಾರು. ಸೊ ಸಾಂಬಾರು ಇನ್ನೇನು ಅದು ಕೂಡ ಕುದೀತಾ ಇದೆ. ಈಗ ಅದು ಕೂಡ ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನಿಮಗೆಲ್ಲ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಗೈಸ್. ಏನಪ್ಪ ಅಂತ ಹೇಳಿದ್ರೆ, ಅಜ್ಜಿ ಸತ್ತ ಮೇಲೆ ಒಂದಷ್ಟು ಒಡವೆ ಕೊಟ್ಟು ಕಳಿಸಿದ್ರು ನನಗೆ ಅಂತ. ಸೊ ಆ ಒಡವೆಯಲ್ಲಿ ಏನು ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಯಾಕೆಂದರೆ ತುಂಬಾ ಕನ್ಫ್ಯೂಸಲ್ಲಿದ್ದೀನಿ ನಾನು. ಆ ಒಡವೆಯಲ್ಲಿ ಏನು ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದೆ. ಅದಕ್ಕೆ ತುಂಬ ಜನ ಹಂಗೆ ಇಟ್ಕೊಳ್ಳಿ ಅಂತ ಹೇಳಿದ್ರಿ. ಇನ್ನು ಕೆಲವರು ಇಲ್ಲ ಸಿಸ್ಟರ್ ಏನಾದರೂ ಮಾಡಿಸಿ ಯೂಸ್ ಆಗೋವಂಥದ್ದು ಅಂತಲೂ ಕೂಡ ಹೇಳಿದ್ರಿ. ಆದರೆ ಅದು ನನಗೆ ಡೌಟ್ ಇತ್ತು ಗೈಸ್. ಫೋನೇ ಬಿದ್ದೋಗ್ತಾ ಇತ್ತು. ಸೊ ಒಂದು ನಿಮಿಷ ಫೋನ್ ಸರಿಯಾಗಿ ಇಟ್ಕೊಬಿಡ್ತೀನಿ. ಸೊ ಏನು ಮಾಡಿಸೋದು ಅದರಿಂದ ಅನ್ನೋ ಡೌಟು ನನಗೆ ಆ್ಯಕ್ಚುಲಿ ತುಂಬಾ ಇತ್ತು. ಬಟ್ ಈಗ ಲೋಕಿನೂ ಕೂಡ ಅದನ್ನು ಹಂಗೆ ಇಟ್ಕೊಂಡಿದ್ಯಾ, ಏನು ಮಾಡ್ತೀಯ, ಅದು ಹಂಗೆ ಇಟ್ಟರೆ ವೇಸ್ಟ್ ಆಗುತ್ತೆ, ಬೇಡ. ಸೊ ಅವರು ನಿನಗೆ ಕೊಟ್ಟಿರೋದು ಅಂತ. ಆಮೇಲೆ ನನ್ನ ಹೊಸ ಸಬ್ಸ್ಕ್ರೈಬರ್ಗೆ ಆ್ಯಕ್ಚುಲಿ ಈ ಸ್ಟೋರಿ ಗೊತ್ತಿಲ್ಲ. ಅಜ್ಜಿ ನನಗೆ ಯಾರೋ ಗೊತ್ತಿಲ್ಲ ಗೈಸ್, ನಿಜವಾಗ್ಲೂ ನಾನು ಮಾಡಿದ್ದು 500 ರೂಪಾಯಿ ಸಹಾಯಕ್ಕೆ ಅವ್ರು ಸತ್ತಾಗ ಅವ್ರ ಮೈ ಮೇಲೆ ಇದ್ದಿದ್ದು ಒಡವೆನ ನನಗೆ ಕೊಟ್ಟಿದ್ದಾರೆ. ಬಟ್ ಇನ್ಫ್ಯಾಕ್ಟ್ ಅವರು ಸತ್ತಿರೋದು ನನಗೆ ಗೊತ್ತಿರಲಿಲ್ಲ. ಅವರು ಅವ್ರ ರಿಲೇಷನ್ಸ್ ಕೈಯಲ್ಲಿ ನನಗೆ ಅಂತಲೇ ಕೊಟ್ಟು ಕಳಿಸಿದ್ರು. ನಾನು ಅವ್ರಿಗೆ ದುಡ್ಡು ಕೊಡ್ಬೇಕು, ಇದನ್ನು ಕೊಟ್ಬಿಡು ಅಂತ. ಬಟ್ ನನಗಂತೂ ತುಂಬ ಬೇಜಾರಾಗಿತ್ತು ಅವಾಗ. ಬರೀ 500 ರೂಪಾಯಿ ನಾನು ಕೊಟ್ಟಿದ್ದೆ ಅವಾಗ. ಹುಷಾರಿಲ್ಲ ಅಂತ ಅಂಗಡಿ ಹತ್ರ ಬಂದು ಕೇಳಿದ್ದಾರೆ ಅಂತ. ಬಟ್ ಇಷ್ಟು ರೇಂಜಿಗೆ ಅವರು ತಲೆಗೆ ಹಾಕೊಂಡಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಏನೋ ಹೇಳ್ತಾರಲ್ಲ ದೇವರು, ನಾವು ಮಾಡಿದ್ದು ನಮ್ಮ ಕೈ ಹಿಡಿಯುತ್ತೆ ಯಾವುದು ಇವತ್ತಿಲ್ಲ ನಾಳೆ ಅಂತ. ಸೊ ಅದು ನಿಜ ಅಂತ ಅನಿಸ್ಬಿಡುತ್ತೆ. ಸೊ ನಾನು ಶೇರ್ ಮಾಡಿದ್ದೀನಿ. ಅಂತ ದುಡ್ಡು ಇದಲ್ಲ ಅಂತ ಹೇಳಕ್ಕೋಗಲ್ಲ, ಅಂತ ಚಿಕ್ಕದು ಅಂತಲೂ ಹೇಳೋಕ್ಕಾಗಲ್ಲ. ಇಲ್ಲಿದೆ ನೋಡಿ, ನಾನು ಇದು ಅವ್ರು ಹೆಂಗೆ ಕೊಟ್ಟಿದ್ರು ಹಂಗೆ ಇಟ್ಕೊಂಡಿದ್ದೀನಿ ಗೈಸ್. ಇದರಲ್ಲಿ ಆ್ಯಕ್ಚುಲಿ ಗುಂಡಿದೆ, ನೀವು ನೋಡ್ತಿರ್ಬೋದು. ಸೊ ಅಜ್ಜಿದು ಒಂದು 60 ಗುಂಡಿದೆ ಇದರಲ್ಲಿ. ಸೊ ಅದು ಎಷ್ಟರ ಮಟ್ಟಿಗೆ ಕಾಣುತ್ತೆ ನೋಡಿ, ಹತ್ತಿರದಿಂದನೇ ತೋರಿಸ್ತೀನಿ. ಒಂದು 60 ಗುಂಡಿದೆ. ಇದನ್ನು ನಾನು ಲೆಕ್ಕ ಹಾಕಿದ್ದೀನಿ. ಅಂದರೆ ಎಕ್ಸಾಕ್ಟಾಗಿ 60 ಇಲ್ಲ, 59 ಇದೆ. ಆ ಗುಂಡನ್ನು ಅವರು ಯಾವ ಥರ ಸೇಫ್ಟಿ ಮಾಡಿ ಇಟ್ಟಿದ್ದಾರೆ ನೋಡಿ. ಈ ಥರ ಇದನ್ನು ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಅಜ್ಜಿ ಒಂದು ಮಾಟಿ ಹಾಕ್ಕೊಂಡಿತ್ತು ಗೈಸ್. ಇದು 1 ಗ್ರಾಮ್ ಇದೆ. ನಾನು ಇವತ್ತು ಹೋಗಿ ಚೆಕ್ ಮಾಡಿಸಿದ್ದೆ. ಆ ಗುಂಡೆಲ್ಲ ಇತ್ತು ಅಂತ ಹೇಳಿದ್ನಲ್ಲ, ಆ ಗುಂಡು ಅದೆಲ್ಲ ಸೇರಿಸಿ 2.5 ಗ್ರಾಮ್ ಇದೆ. ಇವತ್ತು ಯಾಕೆ ತೂಕ ಮಾಡಿಸ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ನೋಡಿ, ಇದು ಈ ಥರ ಇದೆ. ಹತ್ತಿರದಿಂದ ತೋರಿಸ್ತೀನಿ. ಸೊ ತೀರಾ ಕ್ಲಿಯರಾಗಿ ತೋರಿಸಿದ್ದೀನಿ. ಇದು ಆ್ಯಕ್ಚುಲಿ 1 ಗ್ರಾಮ್ ಇದೆಯಂತೆ. ನಾನು ಇವತ್ತು ಹೋಗಿ ಚೆಕ್ ಮಾಡಿಸ್ಕೊಂಡು ಬಂದಿದ್ದು. ಇನ್ನು ಇದು ಬೆಳ್ಳಿ ಇದೆಯಲ್ಲ, ಅಜ್ಜಿದು ಒಂದು ಕಾಲ್ ಚೈನ್ ಅನಿಸುತ್ತೆ. ಇದು ಅಜ್ಜಿದ ಅಥವಾ ಯಾರ್ದು ಗೊತ್ತಿಲ್ಲ. ಬಟ್ ನನಗೆ ಅದನ್ನು ನೋಡಿದ್ರೆ ಅವರ ಯಾವುದೋ ಮಕ್ಕಳದು ಒಂದು ಥರ ಇದೆ. ಬಟ್ ಅವರು ಹೇಳಿದ್ದು ಅಜ್ಜಿದು ಅಂತ. ಬಟ್ ನನಗೆ ಗೊತ್ತಿಲ್ಲ ಗೈಸ್. ಈ ಕಾಲ್ ಚೈನು, ಸೊ ಈ ಕಾಲ್ ಚೈನ್ ಕಾಸ್ಟ್ ಇವಾಗ ತಗೊಂಡು ಇದನ್ನೇ ವಾಪಸ್ ಅವರಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಇದು 6,000 ರೂಪಾಯಿ ಅಂತೆ ಗೈಸ್. ನೀವು ನಂಬ್ತೀರಾ ಇಲ್ವೋ ನನಗೆ ಗೊತ್ತಿಲ್ಲ. ಇವತ್ತು ಈಗ ಒಂದು ಅರ್ಧ ಗಂಟೆ ಆಯಿತು ನಾನು ಕೇಳ್ಕೊಂಡು ಬಂದು. ಇದನ್ನು 6,000 ರೂಪಾಯಿಗೆ ತೊಗೊಳ್ತಾರಂತೆ. ಸೊ ನಾನು ಅದೇ ಥರ ಒಂದು ಅಂದಾಜು ಕ್ಯಾಲ್ಕುಲೇಟಲ್ಲಿ ಗ್ರಾಮಿಗೆ 15,000 ಅಂತ ಹೇಳಿದ್ರು. ಇದು ಆಗಲೇ ಮಾಟಿ ತೋರಿಸಿದ್ನಲ್ವ, ಅದು 1 ಗ್ರಾಮ್ ಇದೆ. ಆಮೇಲೆ ಇದು ಆಲ್ಮೋಸ್ಟ್ 2 ಗ್ರಾಮ್ ಅಂತ ಅಂದ್ಕೊಳ್ಳಿ. 2.5 ಇದೆ. ಬಟ್ 2ಕ್ಕೆ ಲೆಕ್ಕ ತೊಗೊಂಡಿದ್ದೀನಿ. ಇದು 30,000 ಆಯಿತು. ಇದು 15,000, 45,000. ಇದು 6,000 ಅಂದರೆ ಟೋಟಲ್ಲು 51,000 ರೂಪಾಯಿ ಆಯಿತು. ಸೊ ಈ ದುಡ್ಡಲ್ಲಿ ನಾನು ಮಾಡಬೇಕು ಅಂತ ಅಂದ್ಕೊಂಡಿರೋದು. ಬೇರೆ ಏನೇನೋ ಹಾಕ್ಕೊಂಡ್ರೆ ಅಥವಾ ನಾನೊಂದು
ಸರ ತೊಗೊಂಡ್ರು ಅಪರೂಪಕ್ಕೆ ಹಾಕೋಬೇಕು ಅಂತ ಎತ್ತಿಡಬೇಕಾಗತ್ತೆ, ಅಥವಾ ಸಣ್ಣದಾಗಿ ಏನಾದರೂ ಮಾಡಿಸ್ಕೊಳೋಣ ಅಂದ್ರೂ ಅದಕ್ಕೂ ಸಾಲಲ್ಲ. ಮತ್ತು ಈಗ ನಾನು ಮನೆ ಕಟ್ಟಿರೋ ಪರಿಸ್ಥಿತಿ ಎಲ್ರಿಗೂ ಗೊತ್ತೇ ಇದೆ. ಈ ಪರಿಸ್ಥಿತಿಲಿ ನಾನು ಕೂಡ ದುಡ್ಡು ಹಾಕಿ ಏನು ತೊಗೊಳೋದಕ್ಕಾಗಲ್ಲ ಅಲ್ವಾ. ಸೊ ಅದನ್ನು ಹಂಗೆ ಇಟ್ಟು ನಮ್ಮ ಮನೇಲಿ ಯಾಕಂತ ಡಿಸ್ಕಸ್ ಮಾಡಿದ್ವಿ ಅಂತ ಗೊತ್ತಿಲ್ಲ. ಬಟ್ ನಿನ್ನೆ ಆ್ಯಕ್ಚುಲಿ ಸಡನ್ನಾಗಿ ಡಿಸ್ಕಸ್ ಮಾಡಿದ್ವಿ ನಾವು, ಇಲ್ಲ ಅದರಿಂದ ಏನಾದರೂ ತೊಗೊಳೋಣ ಅಂತ ಹೇಳಿ. ಸೊ ಹಂಗಾಗಿ ಇದರಲ್ಲಿ ನಾನು ತೊಗೊಳ್ತಾ ಇರೋದು, ಈಗ ನಾನು ಏನು ಹಾಕಿದ್ದೀನಲ್ವ ಇದು ರೋಲ್ಡ್ ಗೋಲ್ಡ್ ಅಲ್ಲ, ಆರ್ಟಿಫಿಷಿಯಲ್ ಬರೀ ಕರಿಮಣಿ. ಇದು ಪೆಂಡೆಂಟ್ ಅಷ್ಟೇ ನಂದು. ಅಂದರೆ ಇದನ್ನು ಚಿನ್ನ ಅಂತ ಅನ್ಕೊಬೇಡಿ, ಆಮೇಲೆ ಪೆಂಡೆಂಟ್ ಅಂದ. ಸೊ ಇದು ಆರ್ಟಿಫಿಷಿಯಲ್ಲು, ನೀವು ನೋಡಿದ್ರೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ನಾನು ಈ ಕಡೆ ಇಲ್ಲಿ ಥ್ರೆಡ್ ಕಾಣ್ತಿದೆ ಅನಿಸುತ್ತೆ ನಿಮಗೆ. ನಾನು ಇದನ್ನು ಅಷ್ಟೇ ಕಟ್ಟಾಗಿದೆ, ಬಟ್ ಅದು ಇಲ್ಲಿ ನೋಡಿ ಕಾಣುತ್ತೆ. ಇದಕ್ಕೂ ಕೂಡ ನಾನು ದಾರ ಹಾಕಿ ಗಂಟು ಹಾಕಿ ಹಾಕ್ಕೊಂಡಿದ್ದೀನಿ. ಈಗೆಲ್ಲ ತುಂಬ ವಿಡಿಯೋಸಲ್ಲಿ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ನೋಡ್ತಾ ಇದ್ದೀವಿ ನಾವು, ಶಾರ್ಟ್ ಮಾಂಗಲ್ಯ ಸರ ಒಂದು 40,000ಕ್ಕೆ ಸಿಗುತ್ತೆ, 50,000ಕ್ಕೆ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಅದು ಕರಿಮಣೆಯಲ್ಲೇ 2 ತಾಳಿ ಈ ಥರ ಬಂದಿರುತ್ತೆ, ಅದನ್ನು ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅದನ್ನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಸೊ ಯಾವಾಗಲೂ ಅವ್ರು ಕೊಟ್ಟಿರೋದು ನನ್ನ ಮೈ ಮೇಲೆ ಇರಲಿ ಅನ್ನೋ ಉದ್ದೇಶದಲ್ಲಿ ದಿನ ಹಾಕ್ಕೊಂಡಿರ್ತೀನಲ್ವ, ತಾಳಿ ಭಾಗ್ಯ ಕೊಟ್ಟಿರೋ ಥರನೂ ಇರುತ್ತೆ, ಮತ್ತು ತಾಳಿ ತೊಗೊಂಡಿದ್ದೀನಿ ಅನ್ನೋ ಥರನೂ ಇರುತ್ತೆ. ಏನೋ ತೊಗೊಂಡು ಎಲ್ಲೋ ಇಟ್ಟು ಹಾಳು ಮಾಡೋದಕ್ಕಿಂತ ಅವ್ರು ಕೊಟ್ಟಿರೋದು ಅವ್ರ ನೆನಪಿಗೆ ಈ ಥರ ಹಾಕ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ತುಂಬ ಜನ ಕಳಿಸಿದ್ರು, ಮತ್ತು ಇನ್ನು ಕೆಲವು ಜನ ಬೇರೆ ಬೇರೆ ಕಳಿಸಿದ್ರು. ಸೊ ಯಾವುದು ಜಾಸ್ತಿ ನನಗೆ ಕಮೆಂಟ್ಸಲ್ಲಿ ಬಂದಿತ್ತು ಅದನ್ನು ನಾನು ತೊಗೊಂಡಿದ್ದೀನಿ. ಆಮೇಲೆ ಅದು ಕೂಡ ನನಗೆ ಕರೆಕ್ಟು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ನಾನು ಮಾಡಿದ್ದು ಸರಿನಾ ತಪ್ಪೋ ನನಗೆ ಗೊತ್ತಿಲ್ಲ, ಬಟ್ ಇದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಡಿಸಿಷನ್ ಅನ್ನೋದನ್ನು ಕೂಡ ನೀವು ಶೇರ್ ಮಾಡಿ. ನನಗೆ ಅನಿಸಿದ್ದನ್ನು ನಾನು ಶೇರ್ ಮಾಡಿದ್ದೀನಿ. ಇದು ಓಕೆ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಕರೆಕ್ಟ್ ಅಲ್ವಾ, ನನ್ನ ಡಿಸಿಷನ್ ಕರೆಕ್ಟಾ ರಾಂಗಾ ಅನ್ನೋದನ್ನು ಕೂಡ ನೀವು ಕಮೆಂಟ್ ಮಾಡಿ. ಇನ್ನು ರಿತಿಕ್ಷನ್ಗೆ ಯಾಕಪ್ಪ ಇವತ್ತು ಸ್ಕೂಲ್ ರಜಾ ಅಂತ ಹೇಳಿದ್ರೆ, ಇವತ್ತು ಅವ್ರಿಗೆ 10th ICC ಸಿಲೆಬಸ್ ಅವ್ರಿಗೆ ಎಕ್ಸಾಮ್ಸ್ ಆಲ್ರೆಡಿ ಅವ್ರ ಸ್ಕೂಲಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಒಂದೊಂದು ಕ್ಲಾಸ್ ಅವ್ರಿಗೆ ಒಂದೊಂದು ದಿನ ರಜಾ ಕೊಡ್ತಾ ಇದ್ದಾರೆ. ರಿತಿಕ್ಷನ್ಗಿನ್ನ ಎಕ್ಸಾಮ್ಸ್ ಏನೂ ಆಗಿಲ್ಲ. ಅವಳದು ಆ್ಯಕ್ಚುಲಿ ನೆಕ್ಸ್ಟ್ ವೀಕಿಂದ ಓರಲ್ ಸ್ಟಾರ್ಟು, ನಾಳೆಯಿಂದ ಓರಲ್ ಸ್ಟಾರ್ಟು, ನೆಕ್ಸ್ಟ್ ವೀಕಿಂದ ಎಕ್ಸಾಮ್ಸು. ಈ ಮಂತ್ 28ನೇ ತಾರೀಕುವರೆಗೂ ಅವ್ರಿಗೆ ಎಕ್ಸಾಮ್ಸ್ ಇದೆ. ಇನ್ನು ಲೋಕಿ ಮಹಾರಾಷ್ಟ್ರಕ್ಕೆ ಯಾಕೆ ಹೋಗಿದ್ದು, ಲೋಕಿ ಬಿಸ್ನೆಸ್ ಏನು, ಲೋಕಿ ಬಿಸ್ನೆಸ್ಸಲ್ಲಿ ಎಷ್ಟು ಅರ್ನ್ ಮಾಡ್ತಾರೆ, ಲೋಕಿದು ಯಾವ ಥರ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಯಾಕಂತ ಹೇಳಿದ್ರೆ ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ಮಹಾರಾಷ್ಟ್ರಗೆಲ್ಲ ಹೋಗ್ತಾರೆ ಅಂದರೆ ಅವ್ರೇನು ದೊಡ್ಡ ತುಂಬ ಓದಿದ್ದಾರ ಹಂಗೆ ಹಿಂಗೆ ಅಂತ. ಖಂಡಿತ ಇಲ್ಲ, ಅದನ್ನು ಹೇಳ್ಕೊಳಕ್ಕೂ ನನಗೆ ನಾಚಿಕೆ ಅಂತ ಏನಿಲ್ಲ. ಅದನ್ನೇ ಒಂದು ಸಪ್ರೇಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ನಾನು ಮಾಡಿದ್ದು ಮತ್ತೆ ಕೇಳ್ತಾ ಇದ್ದೀನಿ, ಸರಿನಾ ತಪ್ಪಾ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.